ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ 22ನೇ ದಿನಕ್ಕೆ ಕಾಲಿಟ್ಟಿದೆ. ಇತ್ತ ಇರಾನ್ನ ಐಆರ್ಜಿಸಿಯ ಮತ್ತೊಬ್ಬ ಕಮಾಂಡರ್ ಬಲಿಯಾಗಿದ್ದಾರೆ. ಐಆರ್ಜಿಸಿನ ಸೀನಿಯರ್ ಕಮಾಂಡರ್ ಅಜೀಮ್ ಇಸ್ಮಾಯಿಲಿ ಆತನ ಹತ್ಯೆ ಆಗಿದೆ. ಇರಾನ್ನ ಐಆರ್ಜಿಸಿಯ ಮತ್ತೊಬ್ಬ ಕಮಾಂಡರ್ ಬಲಿ. ಐಆರ್ಜಿಸಿಯ ಸೀನಿಯರ್ ಕಮಾಂಡರ್ ಅಜೀಮ್ ಇಸ್ಮಾಯಿಲಿ ಹತ್ಯೆಯಾಗಿದೆ. ಬಾಸಿಜ್ ಫೋರ್ಸ್ನ ಮುಖ್ಯಸ್ಥನ ಸಹಚರನಾಗಿದ್ದ ಈತ ಅಷ್ಟೇ ಅಲ್ಲ, ಇರಾನ್ ಗುಪ್ತಚರದ ಚೀಫ್ ಕೂಡ ಈತ. ಮಾರ್ಚ್ 17ರ ತೆಹರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಇಸ್ಮಾಯಿಲಿ ಬಲಿಯಾಗಿದ್ದಾರೆ. ಈ ಹಿಂದೆ ಐಆರ್ಜಿಸಿಯ ವಕ್ತಾರ ಜನರಲ್ ಅಲಿ ಮೊಹಮ್ಮದ್ ನೈನಿ ಹೀಗೆ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ಹತ್ಯೆ ಮಾಡಲಾಗಿತ್ತು. ಈತ ಗುಪ್ತಚರ ಚೀಫ್ ಕೂಡ ಆಗಿದ್ದ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಮಾರ್ಚ್ 17ರ ತೆಹರಾನ್ ಮೇಲಿನ ಇಸ್ರೇಲ್ ದಾಳಿಯ ಸಂದರ್ಭದಲ್ಲಿ ಇಸ್ಮಾಯಿಲಿ ಈತ ಬಲಿಯಾಗಿದ್ದಾನೆ. ಅಜೀಮ್ ಇಸ್ಮಾಯಿಲಿ ಅಂತ ಈತನ ಹೆಸರು. ಐಆರ್ಜಿಸಿನ ಈತ ಮೋಸ್ಟ್ ಸೀನಿಯರ್ ಕಮಾಂಡರ್. ಇರಾನ್ ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ ಏನಿದೆ, ಆ ಯುದ್ಧ 22ನೇ ದಿನಕ್ಕೆ ಕಾಲಿಟ್ಟಿದೆ. ಇತ್ತ ದಾಳಿ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ಸದ್ಯಕ್ಕಂತೂ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆಮೇಲೆ ಪ್ರಮುಖವಾಗಿ ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಇರಾನ್ನ ಪ್ರಮುಖ ಕಚೇರಿಗಳು ಜೊತೆಗೆ ಈ ಸೇನಾ ಮಿಲಿಟರಿ ವಿಚಾರಕ್ಕೆ ಸಂಬಂಧಪಟ್ಟಂತವರನ್ನೇ ಹತ್ಯೆ ಮಾಡ್ಕೊಂಡು ಬರ್ತಾ ಇರೋದು.